ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಮೊದಲು ಮಾಡಿ ವಿಶ್ವದ ಎಲ್ಲ ದಾರ್ಶನಿಕರನ್ನು ಭಕ್ತಿಯಿಂದ ಸ್ಮರಿಸಿ, ಗ್ರಾಮದೈವ ಕಾಲಭೈರವನಾಥನ ಸನ್ನಿಧಿಗೆ ಭಕ್ತಿಯಿಂದ ಹಣೆಮಣೆದು ಶಿವಯೋಗಿಗಳಾಗಿ ಶಟಸ್ಥಲದ ಸಾಧನೆಯನ್ನು ಮಾಡಿ ಸಿದ್ಧರಾದಂತಹ ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳವರ ಪಾದಗಳಿಗೂ ಭಕ್ತಿಯಿಂದ ನಮಸ್ಕರಿಸಿ, ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಗಳವರ ಪಾದಕ್ಕೂ ಭಕ್ತಿಯಿಂದ ನಮಿಸಿ, ಶ್ರದ್ಧೆಯಿಂದ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ನಾವೆಲ್ಲರೂ ಜ್ಞಾನದಿಂದ ಶ್ರೀಮಂತರಾಗಬೇಕು. ನಮ್ಮ ಜೀವನ ಜ್ಞಾನೀಯ ಜೀವನ ಆಗಬೇಕು. ಧರ್ಮದ ಮೂಲ ರಹಸ್ಯ ನಮಗೆ ತಿಳಿಯಬೇಕು. ವಿಶ್ವದಲ್ಲಿ ನಾವು ತಿಳಿದುಕೊಂಡು ಬದುಕ್ತೀವಂದ್ರೆ ನಮ್ಮ ಜೀವನಕ್ಕೆ ಅಮೂಲ್ಯವಾದಂತಹ ಬೆಲೆ ಸಿಗ್ತದೆ. ಎಲ್ಲರಿಗೂ ಸಿಕ್ಕದ್ದು ಆಯುಷ್ಯ. ಕೆಲವೊಬ್ಬರು ಕಡಿಮೆ ಬದುಕ್ಬೋದು, ಕೆಲವೊಬ್ಬರು 100 ವರ್ಷಗಳ ಕಾಲ ಪೂರ್ಣ ಜೀವನವನ್ನು ಕಳೆಯಬಹುದು. ಆದರೆ ಜೀವನ ತನ್ನ ಸಂಪೂರ್ಣವಾದಂತಹ ಫಲವನ್ನು ಕೊಟ್ಟಾಗ ಮಾತ್ರ ಅದು ಸಾರ್ಥಕ ಜೀವನ. ನಾವು ಹೊಲದಲ್ಲಿ ಒಂದು ಜೋಳದ ಬೀಜವನ್ನು ಬಿತ್ತಿದ್ದೀವಿ ಅಂದ್ರೆ ಅದು ಪೂರ್ಣವಾಗಿ ತೆನೆಯಾಗಿ ಕಾಳುಗಳಾಗಿ ಫಲ ಕೊಟ್ಟಿತು ಅಂದ್ರೆ ಬೆಳೆ ಪೂರ್ಣ ಬಂತು ಅಂತ ಕರೀತಾರೆ. ಆದರೆ ಕೆಲವೊಂದು ಸಾರಿ ಬರೇ ಬಾಟೆ ಆಗ್ತಾವೆ, ದಂಟು ಸಹಿತ ಆಗಂಗಿಲ್ಲ, ಬಾಟೆ ಆಗಿ ನಿಂತು ಬಿಡ್ತದೆ. ಅಷ್ಟಕ್ಕನ ನಮ್ಮ ತಿಳುವಳಿಕೆ ಇತ್ತು ಅಂದ್ರೆ ನಮ್ಮ ಜೀವನ ಕೂಡ ಹೆಂಗೆ ಬಾಟೆ ಆಗಿರ್ತೈತಲ್ಲ ಹಂಗಾಗ್ತದೆ. ತೆನೆ ಆಗಂಗಿಲ್ಲ, ಕಾಳನೂ ಆಗಂಗಿಲ್ಲ. ಇನ್ನು ಕೆಲವೊಬ್ಬರ ಜೀವನ ಹುಡಿ ತೆಗೆಯೋದ್ರೊಳಗೆ ಒಣಗಿ ಬಿಡ್ತದೆ. ಸಣ್ಣಂಗೆ ಮಠಕ್ಕೆ ಬರ್ಲಾತ್ತಿರ್ತಾರೆ, ಪ್ರಪಂಚದಲ್ಲಿ ಏನೋ ಒಂದು ಅವಘಡ ಘಟಿಸಿಬಿಡ್ತದೆ. ಆವಾಗ ಮನುಷ್ಯ ಈ ಅಧ್ಯಾತ್ಮದ ಹಾದಿಯನ್ನು ಬಿಟ್ಟು ಬಿಡ್ತಾನೆ. ಅಲ್ಲಿಗೆ ಅವನ ಅಧ್ಯಾತ್ಮದ ಜೀವನ ಮುಗಿತು. ಇನ್ನು ಕೆಲವೊಂದಿಷ್ಟು ಜನ ಒಮ್ಮೆ ಏನು ಪ್ರಾರಂಭ ಮಾಡಿರ್ತಾರೆ ಅದು
ಮೋಕ್ಷದ ಫಲವನ್ನು ಕೊಡುವವರೆಗೆ ಬಿಡುವುದಿಲ್ಲಲ್ಲ, ಅದೂ ಸುದೀರ್ಘವಾದ ಆಧ್ಯಾತ್ಮಿಕ ಪಯಣದ ಅಂತಿಮ ಫಲ. ಅದು ಸಾರ್ಥಕ ಬದುಕಿನ ರೀತಿ. ನಮ್ಮ ಜೀವನ ಯಾರ ಸಲುವಾಗಿಯೋ ಬಂದಿಲ್ಲ. ಪರಮಾತ್ಮ ನಮಗೆಲ್ಲ ಸಂಪತ್ತನ್ನು ಕೊಟ್ಟು ಕಳಿಸಿದ. ಯಾವ ಸಂಪತ್ತು ಅಂದ್ರೆ ಆಯುಷ್ಯದ ಸಂಪತ್ತು. ದೇವರು ನಮಗೆ ರೊಕ್ಕ ಕೊಟ್ಟಿಲ್ಲ, ರೂಪಾಯಿ ಕೊಟ್ಟಿಲ್ಲ, ನಮಗೆ ಆಸ್ತಿ ಕೊಟ್ಟಿಲ್ಲ, ಚಿಂತೆ ಮಾಡಬಾರ್ದು. ದೇವರು ನಮಗೊಂದು 100 ವರ್ಷ ಆಯುಷ್ ಕೊಟ್ಟು ಕಳಿಸ್ಯಾನಲ್ಲ, ಅದೇ ಎಲ್ಲಕ್ಕಿಂತ ದ್ವಾಡದು ಅಂತ ಭಾವಿಸಬೇಕು. ಆಯುಷ್ಯನೇ ಇಲ್ಲಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರೆ, ಆದರೆ ಅವ್ರಿಗೆ ಆಯುಷ್ಯ ಇರೋದಿಲ್ಲ. ದೊಡ್ಡ ದೊಡ್ಡ ರೋಗ ಇರ್ತಾವೆ. ಈ ಶುಗರ BP ಅಂತೂ ಬೇರೆ ಇವು, ಇದಕ್ಕೆ ದೊಡ್ಡ ಇರ್ತಾವೆ. ಯಾಕಂದ್ರೆ ದೊಡ್ಡವರಿಗೆ ದೊಡ್ಡ ರೋಗ, ಸಣ್ಣವ್ರಿಗೆ ಸಣ್ಣ ರೋಗ. ಹಂಗೆ ಅವರಿಗೆ ಬರೀ ಆರೋಗ್ಯದ ಸಲುವಾಗಿ, ಆಯುಷ್ಯದ ಸಲುವಾಗಿಯೇ ದೊಡ್ಡ ಚಿಂತೆಯಾಗಿರುತ್ತದೆ. ಆದರೆ ದೇವರು ನಮಗೆಲ್ಲರಿಗೆ ಆಯುಷ್ಯವನ್ನು ಕೊಟ್ಟು ಕಳಿಸಿದ. ಈ ವಿಶ್ವದಲ್ಲಿ ನಮ್ಮದು ಅನ್ನುವಂಥದ್ದು ಏನಾದರೂ ಇದ್ದರೆ ಅದು ಸಾರ್ಥಕವಾದಂತಹ ಆಯುಷ್ಯ. ಹೆಂಗರೆ ನಾವು ಆಯುಷ್ಯವನ್ನು ಬಳಸಿದೀವಿ ಅಂದರೆ ನಮ್ಮ ಜೀವನ ಹಾಳಾಗ್ತದೆ. ಹೀಗಾಗಿ ತಿಳಿದವರು ಯಾವ ರೀತಿಯಾಗಿ ಬಾಳಿದರು, ಬದುಕಿದರು, ಅದನ್ನು ನೋಡಿ ನಾವು ಸ್ವಲ್ಪ ಕಲಿಬೇಕು. ತಿಳಿದವರು ಅಂದ್ರೆ ಸಾಮಾನ್ಯ ತಿಳುವಳಿಕೆ ಜನ ಸಾಕಷ್ಟು ಅದಾರ. ಅವರು ಪೂರ್ಣ ತಿಳಿದವರಲ್ಲ. ಆದರೆ ಪೂರ್ಣ ತಿಳಿದಂತಹ ಮಹಾತ್ಮರು ಹೆಂಗೆ ಬದುಕಬೇಕು, ಏನು ಮಾಡಬೇಕು, ಯಾವುದನ್ನು ಗಳಿಸಬೇಕು ಅನ್ನುವುದನ್ನು ಹೇಳಿದರು. ನಾವು ಯಾವುದನ್ನು ಗಳಿಸಬೇಕು? ನಮ್ಮ ಜೀವನದ ಅತ್ಯಮೂಲ್ಯವಾದಂತಹ ಗಳಿಕೆ ಯಾವುದು? ಯಾರೋ ಒಬ್ಬರು ಬಂದು ತಿಳಿದವ್ರು ನಮಗೆ ಪ್ರಶ್ನೆ ಕೇಳಿದ್ರಂದ್ರೆ ಏನು ಹೇಳೋದು? ಏನು ಕೇಳ್ತಾರೆ ಪ್ರಶ್ನೆ? ಏನಪ್ಪ ಮತ್ತು ಇಷ್ಟು ವರ್ಷ ಕಳೆದಲ್ಲ, ಏನು ಗಳಿಸಿದಿ ಅಂತ ಕೇಳ್ರಿ, ಏನು ಹೇಳೋದು? ಇಲ್ರಿ, ನಾವೇನು ಬಂದೇವಲ್ಲ ಹೊಲಕ್ಕೆ, ಅವಾಗ ಗುಡ್ಡಿತ್ತು, ಈಗ ಎಲ್ಲ ಅದನ್ನು ಒಡೆದು ಮಾಡಿ ಕರಿ ಮಣ್ಣು ಹಾಕಿ 4 ಎಕರೆ ದ್ರಾಕ್ಷಿ ಪಡ ತಯಾರು ಮಾಡೀನಿ. ಮಾಡಬ್ಯಾಡ ಅನ್ನಂಗಿಲ್ಲ, ನಿನ್ನ ಗಳಿಕೆ ಅಲ್ಲದು, ಇಲ್ಲೇ ಉಳಿದೈತೆ ಅದು. ಭೂಮಿ ಲೆವೆಲ್ ಮಾಡಿದವ್ರು ಯಾರ್ಯಾರ ಭೂಮಿ ತಗೊಂಡು ದೇಹ ಬಿಟ್ಟಾರೆ? ಎಷ್ಟು ಬೆಳೆದವ್ರೇನು ಭೂಮಿ ತಗೊಂಡು ಹೋಗ್ಯಾರೆ? ಯಾರೂ ಇಲ್ಲ. ಆದ್ರೆ ನಮಗದು ಗೊತ್ತಾಗೋದಿಲ್ಲ. ಸಾಯುವವರೆಗೆ ನಾವು ಬರೇ ಹೊರಗಿಂದ ಯಾವುದೋ ನಮ್ಮ ಜೊತೆಗೆ ಬರ್ತದ ಅಂತ ಅದನ್ನೇ ಜೋಪಾನ ಮಾಡಿ ಇಡ್ಲಾಕ ಪ್ರಯತ್ನ ಮಾಡ್ತೇವೆ. ಅದೇನು ನಮ್ಮ ಕೈಯಾಗ ಉಳಂಗ ಇಲ್ಲ, ಹೋಗೇ ಬಿಡ್ತದೆ. ಆದ್ರೆ ನಿಜವಾದ ಗಳಿಕೆ ಯಾವುದು ಅದನ್ನು ತಿಳಿದವರು ಹೇಳಿದರು, ಅದು ಜ್ಞಾನ ಒಂದೇ. ನಿನ್ನ ಗಳಿಕೆ ಯಾವುದು? ಜ್ಞಾನ. ಯಾಕದು ನಿನ್ನದು? ನಿನ್ನ ಬಿಟ್ಟು ಹೋಗಂಗಿಲ್ಲದು. ತಿಳಿದವರು ಋಷಿ ಮುನಿಗಳು ಬಹಳ ಅಮೂಲ್ಯ ಸಂಪತ್ತನ್ನು ಗಳಿಸಿದರು. ಆದರೆ ದುರ್ದೈವ ಏನು ಅಂದರೆ, ಯಾವ ದೇಶದಲ್ಲಿ ಅವರು ಅಧ್ಯಾತ್ಮದ ಸಂಪತ್ತನ್ನು ಗಳಿಸಿದ್ದರೋ ಅದೇ ಸಂಪತ್ತನ್ನು ಮರೆತು ಇವತ್ತು ಭಾರತೀಯರು ದಾರಿದ್ರ್ಯದಿಂದ ಬಳಲ್ತಾ ಇದ್ದೀವಿ ನಾವು. ಎಂತಹ ಭಾರತೀಯರಿರಬೇಕಾಗಿತ್ತು, ವಂಶಜರು ಎಂಥವ್ರು ಇರಬೇಕು. ಈಗ ಒಬ್ಬ ಅಜ್ಜ ಇದ್ದ, ಅವ ದೊಡ್ಡ ಪೈಲ್ವಾನ್ ಇದ್ದ. ಮಗ ಅವನಕ್ಕಿಂತ ಸ್ವಲ್ಪ ಕಡಿಮೆ.
ಮೊಮ್ಮಗನ ಹಂತಕ್ಕೆ ಬರುವವರೆಗೆ ಅವ ದುರ್ಬಲ ಆಗಿಬಿಟ್ಟ ಅಂದ್ರೆ ಏನಪ್ಪ ಪೈಲ್ವಾನ್ರ ಮನ್ಯಾಗ ಎಂಥವ್ ಹುಟ್ಟಿದಿ ಅಂತ ಕೇಳ್ತಾರೆ. ಹಂಗ ನಮ್ಮೆಲ್ಲರ ಭಾರತೀಯರ ಪರಿಸ್ಥಿತಿ ಏನಾಗ್ಯದ ಅಂದ್ರೆ ಅದ್ವಿತೀಯವಾದಂತಹ ಜ್ಞಾನಿಗಳ ದೇಶ ಇದು. ಇಲ್ಲಿ ಗಿಡದ ಕೆಳಗೆ ಕುಳಿತುಕೊಂಡಂಥ ಒಬ್ಬ ಮನುಷ್ಯನಿಗೆ ಇಡೀ ಸಮಗ್ರ ಬ್ರಹ್ಮಾಂಡದ ದರ್ಶನ ಆಯಿತು. ಅಂತಹ ಜ್ಞಾನಿಗಳು ಬದುಕಿ ಹೋದಂಥ ಅಪ್ರತಿಮ ದೇಶ ನಮ್ಮ. ಒಬ್ಬ ಸಣ್ಣ ಹುಡುಗನು ಕೂಡ ಹೇಳಿದ ಅಂದ್ರೆ ಅದೊಂದು ವೇದವಾಯಿತು, ಉಪನಿಷತ್ತಾಯಿತು. ಅಂತಹ ದೇಶ 100 ವರ್ಷ ಆದಂಥ ಮನುಷ್ಯನೇ ಹೇಳಬೇಕಂತೇನಿಲ್ಲ. ಬಾಲಾದಪಿ ಸುಭಾಷಿತಂ ಗ್ರಾಹ್ಯಂ. ಯಾವ ಮನುಷ್ಯನಿಗೆ ಸತ್ಯ ಕಂಡಿತೋ ಅವನು ಈ ಜಗತ್ತಿಗೆ ಉಪದೇಶ ಮಾಡಲಿಕ್ಕೆ ಸಮರ್ಥ. ಒಂದಕ್ಷರವನ್ನು ಕಲಿಸಿದರೂ ಕೂಡ ಅವನು ಗುರುವೇ. ಹಾಗೆ ವಿಶ್ವದ ಸತ್ಯವನ್ನು ಕುರಿತಾಗಿ ಹೇಳಿದಂಥ ಮಹಾತ್ಮರೆಲ್ಲರೂ ವಯಸ್ಸಿನಿಂದ ಸಣ್ಣವರು ದೊಡ್ಡವರು ಅಲ್ಲ, ಅವರ ತಿಳುವಳಿಕೆಯಿಂದ ದೊಡ್ಡವರು. ವೃದ್ಧಾಹ ಶಿಷ್ಯ ಗುರುರು ಯುವ ಅಂತ ಹೇಳ್ತಾರೆ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ. ಗುರುಗಳು ಸಣ್ಣವರಿದ್ರು, ಶಿಷ್ಯರಿಗೆ ವಯಸ್ಸು 80-90 ಗುರು ಮತ್ತು ಶಿಷ್ಯರ ನಡುವೆ ನಡೆದಂಥದ್ದು ವಯಸ್ಸಿನ ಸಂಬಂಧದ ವ್ಯವಹಾರ ಅಲ್ಲ. ಯಾವ ವ್ಯವಹಾರ ನಡೆದಿತ್ತು ಅಂದ್ರೆ ಒಂದಕ್ಕೆ ದೀಪ ಹತ್ತಿಲ್ಲ, ಇನ್ನೊಂದು ಜ್ಞಾನ ಜ್ಯೋತಿಯಾಗಿ ಬೆಳಗುತ್ತಾದ. ಈ ಜ್ಯೋತಿಯಿಂದ ಬತ್ತಿಗೆ ಜ್ಯೋತಿಯನ್ನು ಮುಟ್ಟಿಸಿ ಅದನ್ನೂ ಜ್ಯೋತಿಯನ್ನಾಗಿ ಮಾಡುವಂಥ ಪ್ರಕ್ರಿಯೆ ಅಲ್ಲಿ ನಡೆದಿತ್ತು. ವಿದ್ಯಾ ಸಂಧಿ ಪ್ರವಚನಮನುಸಂಧಾನಂ. ಅವರಿಬ್ಬರ ನಡುವೆ ಇರುವಂಥ ಸಂಬಂಧ ಯಾವುದು? ವಿದ್ಯಾಸಂಧಿ, ಪ್ರವಚನಂ, ಅನುಸಂಧಾನಂ. ಇವು 3 ಸಾಧನ. ಗುರುಗಳ ಹತ್ತಿರ ಬಂದು ನಾವು ಏನು ಕೇಳಬೇಕು? ಗುರುಗಳ ಹತ್ತಿರ ಏನಿರ್ತದ? ಯಾವುದು ಇರುವುದರಿಂದಾಗಿ ಗುರುಗಳು ಪೂಜನೀಯರಾಗಿರ್ತಾರ, ಶ್ರೇಷ್ಠ ವ್ಯಕ್ತಿಗಳಾಗಿರ್ತಾರ? ಯಾವುದು ಇರುವುದರಿಂದಾಗಿ ಜಗತ್ತು ಶಾಶ್ವತವಾಗಿ ಅವರನ್ನು ಆರಾಧಿಸ್ತದ, ಪೂಜಿಸ್ತದ? ಅವರು ಹೇಳಿದಂತಹ ಮಾತನ್ನು ವೇದವಾಕ್ಯವನ್ನಾಗಿ ಪಾಲಿಸ್ತದಲ್ಲ, ಅದೇನು ಅಂದ್ರೆ ಅವರಲ್ಲಿ ಜ್ಞಾನ ಸಂಪತ್ತು, ವಿದ್ಯಾ ಸಂಪತ್ತು, ಅನುಭಾವ ಸಂಪತ್ತು, ತಪಸ್ಸಿನ ಸಂಪತ್ತು ಇರ್ತದೆ. ಆದ್ದರಿಂದ ಗುರು ಮತ್ತು ಶಿಷ್ಯರ ನಡುವೆ ನಡೆಯುವಂಥದ್ದೇನು ಅಂದ್ರೆ ಜ್ಞಾನವನ್ನು ಹಂಚುವಂಥ ವ್ಯವಹಾರ. ಗುರು ಜ್ಞಾನದ ಹಸಿವನ್ನು ಹಿಂಗಿಸುವಂಥವ, ಶಿಷ್ಯ ಜ್ಞಾನದ ಬುತ್ತಿಯನ್ನು ಉಂಡು ಸಂತೃಪ್ತನಾಗುವಂಥವ. ಗುರು ಮತ್ತು ಶಿಷ್ಯರ ನಡುವೆ ಮತ್ತೆ ಯಾವ ಸಂಬಂಧವೂ ಇಲ್ಲ. ಹೌದಪ್ಪ, ಗುರು ಎಂಥ ಜಾತ್ಯಾವದಾನ, ಶಿಷ್ಯ ಎಂಥ ಜಾತ್ಯಾವಿದ್ರೆ ಅಷ್ಟ ವಿದ್ಯಾ ಹಂಚಬೇಕಂತ ಹಿಂಗೇನಿಲ್ಲ ಜಗತ್ತಿನಾಗ. ಗುರು ಭಾಳ ವಯಸ್ಸಿನಲ್ಲಿ ಸಣ್ಣವದಾನ, ಶಿಷ್ಯ ಭಾಳ ದೊಡ್ಡವದಾನ. ಸಣ್ಣ ವಯಸ್ಸಿನಾವ ದೊಡ್ಡ ವಯಸ್ಸಿನಾಗ ಹೆಂಗೆ ಹೇಳೋದು ಅಂತ ಹಿಂಗೇನಿಲ್ಲ. ಗುರು ಭಾರತ ದೇಶದವದಾನ, ಶಿಷ್ಯ ಅಮೇರಿಕಾದವದಾನ. ಈ ದೇಶದ ಸಂಬಂಧ ಹೊಂದುವುದಿಲ್ಲಲ್ಲ, ಹೇಳೋದು ಹೆಂಗ ಅಂತಲ್ಲ. ಗುರು ಶಾರೀರಿಕವಾಗಿ ಕುರೂಪಿ ಅದಾನ, ಶಿಷ್ಯ ಭಾಳ ಸ್ಫುರದ್ರೂಪಿ ಅದಾನ. ಹೆಂಗೆ ಹೇಳೋದು ಅಂತಲ್ಲ. ಗುರು ಭಿಕ್ಷುಕ ಅದಾನ, ಶಿಷ್ಯ ಮಹಾರಾಜ ಅದಾನ. ಆದರೆ ಇವರಿಬ್ಬರ ನಡು ಹೆಂಗೆ ತಾಳಮೇಳ ಹೊಂತದ ಅಂದ್ರೆ ಹೊರಗಿನ ಯಾವ ಲಕ್ಷಣಗಳು ಕೂಡ ಪರಿಗಣನೆಗೆ ಬರುವುದಿಲ್ಲ. ಶಿಷ್ಯ ಅಂದ್ರೆ ಜ್ಞಾನಿ ಆಗಬೇಕು ಅಂತ ಬಂದಂಥವನೇ ಶಿಷ್ಯ. ಇವನನ್ನು ಜ್ಞಾನಿ ಮಾಡಿಯೇ ಬಿಡಬೇಕು ಅನ್ನುವಂಥವ ಗುರು. ಇಷ್ಟ ಸಂಬಂಧ ಮತ್ತೇನದ? ನಮ್ದು ಎಲ್ಲಿ ಫೇಲ್ ಆಗ್ಯದ ಅಂದ್ರೆ ಗುರುಗಳೇ ಯಾರ ಪೈಕಿ ಅಂತ ಕೇಳ್ತೀವಿ ನಾವು.
ಗುರುಗಳು ಯಾರ ಪೈಕಿ ಇರ್ತಾರೆ? ಸೂರ್ಯೋದಯ ಆಗ್ತೈತಿ, ಬೆಳಕು ಯಾರ ಪೈಕಿ ಐತಿ? ಅದು ಬ್ರಾಹ್ಮಣರ ಮನೆಗೆ ಅಷ್ಟನ ಬರ್ತೈತಪ್ಪ ಅದು ಸೂರ್ಯನ ಬೆಳಕ, ಉಳ್ದವ್ರ ಮನೆಗೆ ಅಲ್ಲಂತೇನ್ರ ಐತೆ? ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಹೆಂಗ ಹೊರಗ ಸೂರ್ಯ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹಾಲೋಕ, ತಪೋಲೋಕ, ಜನಾಲೋಕ ಅನ್ನುವಂಥ 7 ಲೋಕಗಳನ್ನು ದಾಟಿ ಇಡೀ ಸಮಸ್ತ ವಿಶ್ವವನ್ನು ಬೆಳಗುವಂಥ ಒಬ್ಬ ಸೂರ್ಯ ಯಾವ ರೀತಿಯಾಗಿ ದೇದೀಪ್ಯಮಾನವಾಗಿ ಹೊಳೆತಾ ಪ್ರಜ್ವಲಿಸ್ತಾ ಬೆಳಕನ್ನು ಕೊಡ್ತಾನಲ್ಲ, ಆ ರೀತಿಯಾಗಿ ಧಿಯೋ ಯೋ ನ ಪ್ರಚೋದಯಾತ್. ಯಾವ ರೀತಿಯಾಗಿ ಹೊರಗೆ ಸೂರ್ಯ ಉದಯ ಆದ ಅಂದರೆ ಜಗತ್ತಿನ ಎಲ್ಲ ಕತ್ತಲೆ ಹೋಗಿ ಬೆಳಕಾಗ್ತದಲ್ಲ, ಹಾಗೆ ಪರಮಾತ್ಮನೇ ನನ್ನ ಮನಸ್ಸಿನಲ್ಲಿ ಇರುವಂಥ ಎಲ್ಲ ಅಜ್ಞಾನದ ಪರದೆಗಳನ್ನು ಸರಿಸಿ ಒಳಗಡೆ ಇರುವಂಥ ಪ್ರಜ್ಞಾನ ರೂಪಿಯಾದ ಅಖಂಡ ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡು ಅಂತ ಒಬ್ಬ ಶಿಷ್ಯ ಪ್ರಾರ್ಥನೆಯನ್ನು ಮಾಡ್ತಾನ. ಅದುವೇ ಗಾಯತ್ರಿ ಮಂತ್ರ. ಧಿಯೋ ಯೋ ನಃ ಪ್ರಚೋದಯಾತ್. ಮನುಷ್ಯ ಏನಾಗಬೇಕು ಅಂದ್ರೆ ಮಂದಾಗಬಾರದು, ಪ್ರಜ್ವಲಿಸ್ತಾ ಇರಬೇಕು. ಮನುಷ್ಯನ ಮತಿ ಮಂದಾಗಬಾರದು. ಮನುಷ್ಯ ಅಮಂಗಲದ ಕಾರ್ಯಗಳನ್ನು ಮಾಡಬಾರದು. ಮನುಷ್ಯ ಅಜ್ಞಾನಕ್ಕೆ ಹೋಗಬಾರದು, ಅಜ್ಞಾನದ ಪರದೆಯಲ್ಲಿ ಸಿಲುಕಬಾರದು. ಮನುಷ್ಯ ನಿಶ್ಚೇಷ್ಟಿತನಾಗಬಾರದು, ಜಡ ಆಗಬಾರದು, ಮಂಕಾಗಬಾರದು, ಕತ್ತಲೆಯ ಗೂಡೆಗೆ ಸೇರಬಾರದು. ಅದಕ್ಕೇನು ಹೇಳಿದರು ಅವರು? ಧಿಯೋ ಯೋ ನಃ ಪ್ರಚೋದಯಾತ್. ನನ್ನ ಒಳಗಡೆ ಇರುವಂಥ ಪ್ರಜ್ಞಾನ ದೀಪ ಅಖಂಡ ಬ್ರಹ್ಮವಾಗಿ ಹೊಳೆಯಲಿ. ಹಂಗ ಬೆಳಕ ಯಾವ ಜಾತಿ ಅಂತ ನೋಡುವುದಿಲ್ಲ. ಬೆಳಕಿಗೆ ಯಾವ ಜಾತಿಯೂ ಇಲ್ಲ. ಹಾಗೆ ಒಬ್ಬ ಗುರು, ಒಬ್ಬ ಶಿಷ್ಯ. ಈಗ ಒಬ್ಬ ರೋಗಿ ಇರ್ತಾನೆ, ಒಂದು ರೋಗ ಬಂತು. ಇಂಥ ಜಾತಿ ಅವರಿದ್ರೆ ಅಟ್ಟನ ಇಂಜೆಕ್ಷನ್ ಮಾಡಿಸ್ಕೋತೀನಿ, ಇರಲಿಲ್ಲ ಅಂದ್ರೆ ಇಲ್ಲ ಅಂದರೆ ಸತ್ತು ಹೋಗಪ್ಪ ಅಂತಾರವರು. ಜಾತಿ ಅನ್ನುವಂಥದ್ದೇ ಇಲ್ಲಿ ಸಂಬಂಧ ಬರುವುದಿಲ್ಲ. ಶಿಷ್ಯ ಶರೀಫ, ಗುರು ಗೋವಿಂದ ಭಟ್. ಗುರುಗಳು ಬ್ರಾಹ್ಮಣರು, ಶಿಷ್ಯ ಮುಸಲ್ಮಾನ. ಅವರಿಬ್ಬರ ನಡುವೆ ಯಾವ ಸಂಬಂಧದಿಂದ ಆಯಿತು? ಒಬ್ಬರು ಜನಿವಾರ ಹಾಕವರು, ಇನ್ನೊಬ್ಬರು ನಮ್ಮ ಧರ್ಮದವರೇ ಅಲ್ಲ, ಆದರೂ ಕೂಡ ವಿದ್ಯಾಸಂಧಿ ಪ್ರವಚನಂ ಅನುಸಂಧಾನಂ. ಗುರುಗಳು ಕರೆದು ಅವನಿಗೆ ಉಪದೇಶವನ್ನು ಮಾಡಿ ಅವನನ್ನು ಬ್ರಹ್ಮಜ್ಞಾನಿಯನ್ನಾಗಿ ಮಾಡಿದರಲ್ಲ, ಇದು ಈ ದೇಶದ ಜಾತ್ಯತೀತವಾದಂತಹ ಜ್ಞಾನ ಪರಂಪರೆಯ ಅತ್ಯಂತ ಸ್ಪಷ್ಟ ನಿದರ್ಶನ. ಅತ್ಯಂತ ದೊಡ್ಡ ಆದರ್ಶ ಯಾವುದು ಅಂದರೆ ಇದೇ. ಗುರುಗಳು ಇವರೇ ಇರಬೇಕಂತೇನಿಲ್ಲ, ಶಿಷ್ಯರು ಕೂಡ ಇವರೇ ಇರಬೇಕಂತಿಲ್ಲ. ಗುರುಗಳು ಭಾಳ ಶ್ರೀಮಂತರಾಗಿರಬೇಕಂತಿಲ್ಲ. ಯಾವನ ಹೃದಯದಲ್ಲಿ ಪರಮಾತ್ಮನ ಆವಿರ್ಭಾವವಾಗಿದೆಯೋ, ಯಾವಾತನ ಮನಸ್ಸಿನಲ್ಲಿ ಕಾಮ ಕ್ರೋಧಾದಿಗಳೇ ಇಲ್ಲವೋ, ಅರಿಷಡ್ ವರ್ಗಗಳೇ ಇಲ್ಲವೋ, ಪಂಚಕ್ಲೇಶಗಳೆಲ್ಲ ದಗ್ಧವಾಗಿ ಹೋಗಿವೆಯೋ, ಆತನೇ ಒಬ್ಬ ಸರ್ವಸಮರ್ಥನಾದಂತಹ ಗುರು. ಅಂತಹ ಗುರುಗಳು ಶಿಷ್ಯರೇ ಅಂಥವ್ರಿರಬೇಕು ಅಂತ ಹೇಳ್ತಾರೆ. ಶಿಷ್ಯ ಚಂಚಲ ಮನಸ್ಸಿನವ ಇದ್ದ ಅಂದ್ರೆ ಉಪದೇಶ ಫಲಿಸುವುದಿಲ್ಲ. ಎಷ್ಟು ವರ್ಷ ಕೇಳಿದ್ರೆ ಏನದ, ಬರೇ ಒಂದು ಕ್ಷಣ ಒಂದು ಮಾತು ಅವನ ಮನಸ್ಸಿನಲ್ಲಿ ಪರಿಣಾಮ ಆದ್ರೆ ಸಾಕು, ಉಪದೇಶ ಫಲಿಸ್ತ. ದೀಪ ಹತ್ಲಕ್ಕೇನು ಭಾಳ ಸಮಯ ಬೇಕೇನು?
ಮತ್ತು ಅವು ಹತ್ತುವುದಿಲ್ಲಲ್ಲ ಯಾಕೆ? ನೀರಾಗ ತೋದ ಬತ್ತಿದ್ದು ಅಂದರೆ ಹೆಂಗೆ ಹತ್ತು? ಎಣ್ಣೆನ ಹಾಕಿಲ್ಲ ಅವಕ್ಕೆ, ನೀರಾಗ ತೋಸಿಬಿಟ್ಟಾರ. ಇನ್ನು ಕೆಲವೊಂದಿಷ್ಟು ಅವು ಬತ್ತಿಗೆ ಈ ಜ್ಯೋತಿಯ ಸಂಪರ್ಕಕ್ಕೆ ಬೇಡ ಅಂತ ದೂರ ಕೂತು ಬಿಟ್ಟಾವ. ಹೆಂಗವು? ಜ್ಯೋತಿ ಬತ್ತಿ ಆಗುವುದು ಯಾವಾಗ? ಜ್ಯೋತಿಯಾಗಿ ಹೊಳೆಯುವುದು ಯಾವಾಗ? ಆದ್ದರಿಂದ ಮಹಾತ್ಮರು ಹೇಳ್ತಾರ, ನಮ್ಮ ಭಾರತ ದೇಶ ಅಂಥದ್ದು ಅಂದ್ರೆ ಇದು ಹಿಂದೆ ಉಳಿಲಕ್ಕ ಕಾರಣ ಏನಾದರೂ ಒಂದು ದೊಡ್ಡ ಕಾರಣ ಇತ್ತು ಅಂದ್ರೆ ಅದು ಜಾತಿ. ವ್ಯಾಸ ಮಹರ್ಷಿ ಯಾರು? ನಾಡದೇನದ? ಗುರುಪೂರ್ಣಿಮಾ ಮಹೋತ್ಸವದ. ಯಾರೋ ಅವತರಿಸಿದಂತಹ ದಿನ ಅದು. ವ್ಯಾಸ ಮಹರ್ಷಿಗಳು ಅವತರಿಸಿದಂತಹ ದಿನವೇ ಗುರುಪೂರ್ಣಿಮಾ ಮಹೋತ್ಸವ. ಯಾರವರು? ಅವರ ಜಾತಿ ಯಾವುದು ಅಂತ ಕೇಳಿದರೆ ಋಷೀಣಾಂಚ ನದೀನಾಂಚ ಕುಲಾನಾಂಚ ಮಹಾತ್ಮನಾಂ ಪ್ರಭವೋ ನಾದಿಗಂತವ್ಯ ಅಂತ ಹೇಳ್ತಾರೆ. ಋಷಿಯ ಮೂಲವನ್ನಾಗಲಿ, ನದಿಯ ಮೂಲವನ್ನಾಗಲಿ, ಮಹಾತ್ಮರ ಕುಲದ ಮೂಲವನ್ನಾಗಲಿ ಹುಡುಕಬಾರದು ಅಂತ ಋಷಿಗಳ ಸ್ಪಷ್ಟವಾದ ಆದೇಶ. ನಾವು ಅದನ್ನೆಲ್ಲ ಬಿಟ್ಟಿವಿ. ಎಲ್ಲ ಮಹಾತ್ಮರನ್ನು ಒಂದೊಂದು ಜಾತಿಗೆ ಸಂಬಂಧಪಟ್ಟಂಗೆ ಮಾಡಿಬಿಟ್ಟಿದ್ದೀವಿ. ಎಷ್ಟು ವಿಪರ್ಯಾಸದ ವಿಚಾರ ಮಾಡೋಣ. ಅಖಂಡ ಭಾರತವೇ ಸ್ವತಂತ್ರ ಆಗಲಿ ಅಂಥೇಳಿ ತನ್ನ ಪ್ರಾಣವನ್ನು ಅರ್ಪಣೆಗೈದಂತಹ ಒಬ್ಬ ವೀರ ಯೋಧ ಸಂಗೊಳ್ಳಿ ರಾಯಣ್ಣನನ್ನು ಒಂದು ಜಾತಿಗೆ ಸೀಮಿತ ಮಾಡಿದವರು ಯಾರು? ಬರೇ ಇಂಥ ಒಂದು ಸಮುದಾಯ ಮಾತ್ರ ಸ್ವತಂತ್ರ ಆಗಲಿ ಭಾರತ ದೇಶ, ಉಳಿದ ಜಾತಿಗಳೆಲ್ಲ ಬ್ರಿಟಿಷರ ಕಪಿಮುಷ್ಟಿಯಲ್ಲಿರಲಿ ಅಂತ ಅವರ ಪ್ರಾಣವನ್ನು ಅರ್ಪಣೆ ಮಾಡಿದ್ರಿ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೇನೇನಾದರೂ ಬಲ್ಲಿರಾ ಅಂತ ಕೇಳಿದವರು ಕನಕದಾಸರು. ಏನು ಹೇಳಿದರು ಅವರು? ಏನೋ ಕುಲ ಕುಲ ಅಂತ ಹೊಡೆದಾಡ್ಲತ್ತೀರಿ, ನಿಮ್ಮ ಕುಲ ಎಲ್ಲಿ ಹುಟ್ಟೈತು ಅಂತ ಹೋಗಿ ನೋಡ್ಯಾರೇನು ಯಾರೇ ಅಂತ ಕೇಳಿದ್ರು ಅವರು. ಅವ್ರ ಹೆಸರ ಮ್ಯಾಲ ಜಾತಿ. ಅವರ ಜಯಂತಿ ಬತ್ತು ಅಂದ್ರೆ ಆ ಸಮುದಾಯದವರು ಮಾತ್ರ ಮಾಡ್ತಾರೆ, ಉಳಿದವರು ಮಾಡುವುದಿಲ್ಲ. ಯಾಕ ಅಂದ್ರೆ ಜಾತಿಗೆ ಸಂಬಂಧಪಟ್ಟಂಗೆ ನಾವು ಅವರನ್ನು ಎಳೆದು ತಂದೀವಿ. ಅವರು ಮಾತ್ರ ಜಾತ್ಯತೀತ ತತ್ವವನ್ನು ಹಿಡ್ಕೊಂಡು ಹೋದರು. ಬಸವಣ್ಣನವರು ಹೇಳಿದರು, ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಜಾತಿಯನ್ನು ಕೇಳಬೇಡ ಅಂತ ಬಸವಣ್ಣವ್ರು ಹೇಳಿದರು. ಅವ್ರನ್ನೂ ನಾವು ತಂದು ಒಂದು ಕಡೆ ಹೆಚ್ಚಿಬಿಟ್ಟಿವಿ. ಅಲ್ಲಮ ಪ್ರಭುದೇವರು ಏನೂ ಇಲ್ಲ, ಬಯಲು ಬಯಲನೇ ಬಿತ್ತಿ ಬಯಲು ಬಯಲನೇ ಬೆಳೆದು ಬಯಲು ಬಯಲಾಯಿತ್ತಯ್ಯ, ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯಿತ್ತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾ ನಿಮ್ಮ ಪೂಜಿಸಿ ಬಯಲಾದ ಗುಹೇಶ್ವರ ಅಂದಂಥ ಒಬ್ಬ ಮಹಾತ್ಮನನ್ನು ಒಂದು ಜಾತಿಗೆ ಸಂಬಂಧಪಡಿಸಿದೆವು ನಾವು. ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮವೋಹಿತಂ. ಯಾವಾತನು ರತ್ನಾಕರನಾದಂಥ ಕ್ರೂರ ದರೋಡೆಕೋರನಾದಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದನೋ, ಗ್ರಾಮ್ಯ ಧರ್ಮದ ವ್ಯಕ್ತಿಯಾಗಿದ್ದನೋ, ಅಂಥವನು ರಾಮನಾಮ ಸ್ಮರಣೆಯಿಂದಾಗಿ ಆದಿಕವಿ ಮಹರ್ಷಿ ವಾಲ್ಮೀಕಿಯಾದ. ಇವತ್ತು ವಾಲ್ಮೀಕಿ ಹೆಸರಿನಿಂದಲೇ ಜಾತಿಯನ್ನು ಮಾಡ್ತಾರಂದ್ರೆ ಎಷ್ಟು ಹಿಂದೆ ಉಳಿದಿದ್ದೀವಿ ನಾವು. ಭಗೀರಥ ಯಾರ ಸಲುವಾಗಿ ಪ್ರಯತ್ನ ಮಾಡಿದ ಭಗೀರಥ?
60,000 ಜನ ಸಗರ ಪುತ್ರರ ಅಂತಿಮ ಶಾಂತಿಯಾಗಲಿ ಅಂತ ತಿಳ್ಕೊಂಡು ಕಪಿಲ ಮಹರ್ಷಿ ತಪಸ್ಸಿನಲ್ಲಿ ಕುಳಿತಿದ್ದ. ಚೇಷ್ಟೆಯನ್ನು ಮಾಡ್ತಾ ಅವನ ಮೇಲೆ ಒಂದು ಕುದುರೆಯ ಕಳ್ಳತನದ ಆರೋಪವನ್ನು ಸಗರ ಮಹಾರಾಜನ 60,000 ಜನ ಪುತ್ರರೆಲ್ಲ ಅಪವಾದ ಹೊರಿಸಿದರು. ಅವನಾದರೂ ಸಾಕ್ಷಾತ್ ವಿಷ್ಣುವಿನ ಮಹಾ ಅವತಾರಿ ಕಪಿಲ ಮಹರ್ಷಿ. ಒಂದು ಕ್ಷಣಕ್ಕೆ ತನ್ನ ಅಗ್ನಿನೇತ್ರವನ್ನು ತೆಗೆದರೆ 60,000 ಜನ ಕ್ಷಣ ಮಾತ್ರದಲ್ಲಿ ಸುಟ್ಟು ಬೂದಿಯಾಗಿ ಹೋದರು. ಅಂತಹ ತಪಸ್ಸಿನ ಜ್ವಾಲಾಮುಖಿ. ಆವಾಗ ಆ ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕು. ಭೂಮಿಯ ಮೇಲೆ ನೀರಿರಲಿಲ್ಲ. ಅದು ಹೆಂಗ ತರ್ಪಣ ಅಂದರೆ ಈ ನೀರಿನಿಂದ ಆಗಬಾರದು. ದೇವಲೋಕದ ಗಂಗಾ ನದಿ ಬಂದು ಆ ಪಿತೃಗಳ ಸಮಾಧಿಯ ಮೇಲೆ ಆ ನದಿ ಹರಿದು ಹೋಯಿತು ಅಂದ್ರೆ ಆವಾಗ ಮಾತ್ರ ನಿಜವಾದ ತರ್ಪಣ ಅಂತ ಹೇಳಿದ್ರು ಅವರು ಕಪಿಲ ಮಹರ್ಷಿಗಳು. ತಪಸ್ಸನ್ನು ಮಾಡಿದ ಭಗೀರಥ ತಪಸ್ಸು ಅಂತ ಕರೀತಾರೆ. ಒಬ್ಬ ಮನುಷ್ಯ ಜೀವನದಲ್ಲಿ ಒಮ್ಮೆ ಹಿಡದ ಅಂದ್ರೆ ಬಿಡಬಾರದು. ಏನ ಕೋರ್ಟಿನ ಕೇಸ್ ಅಲ್ಲ, ಜಗಳ ಅಲ್ಲ, ಈರ್ಷ್ಯ ಅಲ್ಲ, ಜಿದ್ದಲ್ಲ. ತಪಸ್ಸು ಒಳ್ಳೆಯ ಕೆಲಸ, ಲೋಕೋಪಕಾರದ ಕೆಲಸಗಳು, ಪರೋಪಕಾರದ ಕೆಲಸಗಳನ್ನು ಒಮ್ಮೆ ಹಿಡಿದರೆ ಬಿಡಬಾರದು. ಹಂಗ ಭಗೀರಥ 100 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ. ಅವನ ತಪಸ್ಸಿಗೆ ಮೆಚ್ಚಿ ಗಂಗಾದೇವಿ ಭೂಮಿಗೆ ಇಳಿಬೇಕು ಅಂತ ಧಾವಿಸಿದ್ರೆ ಭೂಮಿ ಪುಡಿ ಪುಡಿಯಾಗಿ ಹೋಗುತ್ತಿತ್ತು. ತಡ್ಕೊಳ್ಳೋ ತಾಕತ್ತದ ಏನು ಭೂಮಿಗೆ ಇಲ್ಲ. ಆವಾಗ ಶಿವ ತನ್ನ ಜಡೆಯಲ್ಲಿ ಆ ಗಂಗಾದೇವಿಯನ್ನ ಮೊದಲು ಹಿಡದ, ಪ್ರವಾಹವನ್ನು ತಡೆದ. ಆ ಬಳಿಕ ಸಾವಕಾಶವಾಗಿ ಇಳಿದು ಹೋಗು ಅಂತ ಪರಮಾತ್ಮ ತನ್ನ ಜಟೆಯಿಂದ ಈ ಭೂಮಿಗೆ ಕಳಿಸಿದ. ಯಾರ ಪರಿಶ್ರಮದ ಫಲ ಇದು? ಯಾರ ತಪಸ್ಸಿಗಾಗಿ ಮೆಚ್ಚಿ ಈ ಭೂಲೋಕಕ್ಕೆ ಗಂಗಾದೇವಿ ಬಂದ್ಲು ಅಂದ್ರೆ ಭಗೀರಥನ ತಪಸ್ಸಿಗೆ ಮೆಚ್ಚಿ. ಇವತ್ತೇನಾದರೂ ಭಾರತ ದೇಶದಲ್ಲಿ ಗಂಗಾ ನದಿ ಹರಿತಾ ಇದ್ರ ಆ ಗಂಗಾ ನದಿಯನ್ನು ಹರಿಸಿದಂಥವರು ಯಾರು ಅಂದ್ರೆ ಭಗೀರಥ ಮಹರ್ಷಿ. ಇವತ್ತು ಭಗೀರಥನ ಹೆಸರಿನಲ್ಲಿ ಜಾತಿಯನ್ನು ಮಾಡ್ತೀವಿ. ಗಂಗಾ ನದಿ ನೀರೇನು ಬರೇ ಆ ಸಮಾಜದವರು ಅಷ್ಟು ಕುಡಿತಾರೋ ಏನು ಇಡೀ ಭಾರತ ದೇಶದಲ್ಲಿರುವಂಥ ಜನಾಂಗ ಎಲ್ಲ ಕುಡಿತದ? ಇಡೀ ಉತ್ತರ ಹಿಂದೂಸ್ತಾನೆಲ್ಲ ಹಸಿರಾದದ್ದು, ಸಮೃದ್ಧವಾದದ್ದು ಆ ಗಂಗಾ ನದಿಯಿಂದ. ಪ್ರಯಾಗರಾಜದಲ್ಲಿ, ಹರಿದ್ವಾರದಲ್ಲಿ ನಡೆಯುವಂಥ ಕುಂಭಮೇಳಗಳೆಲ್ಲ ನಡೆಯಲಿಕ್ಕೆ ಕಾರಣ ಅಂದ್ರೆ ಗಂಗಾ ನದಿ. ಆದರೆ ಇವತ್ತು ಭಗೀರಥನ ಹೆಸರಿನಲ್ಲಿ ನಾವು ಜಾತಿಯನ್ನು ಮಾಡುತ್ತೀವಿ. ವಿಶ್ವಾಮಿತ್ರ ಯಾರಪ್ಪ? ಗಾಯತ್ರಿ ಮಂತ್ರವನ್ನ ಈ ಜಗತ್ತಿಗೆ ಉಪದೇಶಿಸಿದಂಥ ಮಂತ್ರ ದೃಷ್ಟಾರ ಮಹರ್ಷಿ, ಬ್ರಹ್ಮ ಋಷಿ. ಆದರೆ ಅವರ ಹೆಸರಿನಲ್ಲಿ ಜಾತಿಯನ್ನು ಮಾಡ್ತೀವಿ. ಭಾರತ ದೇಶ ಹಿಂದುಳಿಲಕ್ಕೆ ಏನಾದರೂ ಒಂದು ಕಾರಣ ಇತ್ತು, ಅತ್ಯಂತ ಪ್ರಬಲವಾದ ಕಾರಣ ಅಂದ್ರೆ ಜಾತಿ ವ್ಯವಸ್ಥೆ. ನಾವೆಲ್ಲ ಎಷ್ಟು ಹಿಂದುಳಿದವರು ಅಂದ್ರೆ 4 ಇರುವೆಗಳಿಗೆ ಇರುವಂಥ ಬುದ್ಧಿ ಸಹಿತ ಮನುಷ್ಯ ಕುಲಕ್ಕೆ ಇಲ್ಲ, ಅಷ್ಟು ಹಿಂದುಳಿದಿದ್ದೀವಿ. ಇರುವೆಗಳು ಯಾವರೇ ಸಕ್ಕರೆ ಹೊತ್ಕೊಂಡು ಹೋಗಿರ್ತಾವಲ್ಲ ಅವು. ನೀ ಬೇರೆ ಜಾತಿ ಅವದಿ, ನಮ್ಮ ಹಿಂದೆ ಯಾಕೆ ಬೆನ್ನು ಹತ್ತಿದ್ವು, ನೀವೊಂದು ಬೇರೆ ಲೈನ್ ಮಾಡಿ ಬಾ ಅಂತ ಹೇಳ್ತಾವ ನಾವು. ನೋಡ್ಯಾರೇನು 2-2 3-3 ಲೈನ್.
ಇಲ್ಲಿದಿಂದ ಅಲ್ಲಿ ತನಕ ಲೈನ್ ಇದ್ದರು, ಗೆರೆ ಇದ್ದರು, ಸಾಲಿದ್ರು, ಒಂದ ಸಾಲಿನಾಗ ಅವು ಲಕ್ಷ ಗಟ್ಟಲೆ ಇರಿಬಿ ಹೊಂಟಿರ್ತಾವೆ. ಇರಿಬಿಗೆ ಬುದ್ಧಿಲ್ಲ ಅಂತ ನಾವು ಅಂತೀವಿ. ಆ ಇರಿಬಿ ಹೇಳ್ತೈತಿ, ನಿಮ್ಮಂಗೆ ನಾವು ಜಾತಿ ಮಾಡಿದ್ರೆ ನಾವು ಬದುಕಲಕ್ಕಾಗ್ತಿರ್ಲಿಲ್ಲ. ನಾವು ಜಾತಿ ಮಾಡಿಲ್ಲ, ಒಗ್ಗಟ್ಟಿನಿಂದ ಅದೀವಿ ಅಂತ ತಿಳ್ಕೊಂಡು 6 ತಿಂಗಳ ಮಳೆಗಾಲ ಆದ್ರೂ ಸರಿಲಾರದಷ್ಟು ನಾವು ಧಾನ್ಯವನ್ನು, ಕಾಳುಗಳನ್ನು, ಸಕ್ಕರೆಯನ್ನು ಸಂಗ್ರಹ ಮಾಡಿ ಇಡ್ತೀವಿ ಅಂತ ಇರಿವಿ ಹೇಳ್ತಾವೆ. ನೋಡ್ರಿ, ಅವು ಜಾತಿ ಮಾಡಂಗಿಲ್ಲ, ಗಿಡಗಂಟಿಗಳ ಜಾತಿ ಮಾಡಂಗಿಲ್ಲ, ಪಶು ಪಕ್ಷಿಗಳು ಮಾಡೋದಿಲ್ಲ. ಕಾಗಿದ್ರೆ ಅದು ತನ್ನೆಲ್ಲ ಬಳಗ ಏನೈತ್ಲ, ಕರ್ರಗೆ ಏನೇನು ಅದಾವಲ್ಲ ಎಲ್ಲ ಕರ್ಕೊಂಡನ ಊಟ ಮಾಡ್ತೈತೆ ಅದಕ್ಕಾಗಿ. ನೀ ಯಾವ ಬಂದಿಪ್ಪ ತನ್ನಂಗಿಲ್ಲ ಇನ್ನೊಂದು ಕಾಗಿಗೆ, ಅದು ಗೊತ್ತೇ ಇರ್ತೈತೆ. ಅದು ಕಾಗಿ ನಾನು ಕಾಗಿ ಇಬ್ಬರು ಕೂಡ ಊಟ ಮಾಡ್ನು, ಇರಲಿಲ್ಲ ಅಂದ್ರೆ ಜಗತ್ತಿನಾಗ ಬದುಕ್ಲಕ್ಕೆ ಆಗೋದಿಲ್ಲ ಅಂತ ಕಾಗಿಗೆ ಗೊತ್ತೈತಿ. ಕೋಗಿಲೆಗೆ ಗೊತ್ತದ ನಾವೆಲ್ಲ ಕೂಡೇ ಇರಬೇಕು ಅಂತ, ಕೋಗಿಲೆಗೆ ಗೊತ್ತದ. ಸಣ್ಣ ಸಣ್ಣ ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಗೊತ್ತದ. ಒಂದು ಬೇವಿನ ಗಿಡ ಇನ್ನೊಂದು ಬೇವಿನ ಗಿಡದಕ್ಕೆ ಏನಂದರೆ ಜಗಳ ತೆಗಿತೈತೆ? ಇಲ್ಲ, ಎಲ್ಲ ಒಂದಾಗೆ ಬದುಕ್ತಾವೆ. ಮತ್ತು ನಮಗೆ ನಾವ್ಯಾರದೀವಪ್ಪ, ಎಲ್ಲ ಮನುಷ್ಯರದೀವಿ. ಆದ್ರೂ ನೀ ಯಾರ ಪೈಕಿ, ನೀ ಯಾರ ಪೈಕಿ? ಭಾರತ ದೇಶ ಹಾಳು ಮಾಡಿದ್ದು ಯಾವುದು ಅಂದರೆ ಯಾರ ಪೈಕಿ? ನಮ್ಮನ್ನು ಹಾಳು ಮಾಡೈತಿ. ನಮ್ಮಲ್ಲೆಲ್ಲ ಬಹಳ ಶಾಣ್ಯರಾಗಿ ಹೋದರು, ಆದ್ರೆ ನಾವ ದಡ್ಡ ಹುಟ್ಟಿದೀವಿ. ಮಾಡೋದೇನು ತಗೊಂಡು? ಮಂತ್ರದೃಷ್ಟಾರರು ಇವತ್ತು ಇಷ್ಟು ಸೂಪರ್ ಸೈಂಟಿಸ್ಟ್ ಅದಾರ ಜಗತ್ತಿನೊಳಗೆ, ಬಹಳ ಶ್ರೇಷ್ಠ ವಿಜ್ಞಾನಿಗಳದಾರ. ಆದರೂ ಕೂಡ ಅವರ ಬುದ್ಧಿಗೆ ನಿಲುಕದಂಥ ಮಂತ್ರಗಳು ಭಾರತ ದೇಶದಲ್ಲಿ ಇದ್ದಂಥ 10-15 ವರ್ಷದ ಬಾಲಕರಿಗೆ ಹೊಳೆದು ಅಂದ್ರೆ ಎಷ್ಟು ಶಾಣ್ಯರಾಗಿ ಹೋಗ್ಯಾರ ನಮ್ಮ ದೇಶದಾಗ. ಮಂತ್ರದೃಷ್ಟಾರರಾಗಿ ಹೋದರು, ದಾರ್ಶನಿಕರಾಗಿ ಹೋದರು. ನಾವು ಮಾತ್ರ ಎಲ್ಲಿ ಕುಂತಿದ್ದೀವಲ್ಲ ಅಲ್ಲೇ ಕುಂತಿದ್ದೀವಿ. ಭಾರತ ದೇಶ ಇಷ್ಟು ಹಿಂದೆ ಉಳಿಲಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಪೂರ್ವಜರ ಜ್ಞಾನದ ಅರಿವು ನಮಗಿಲ್ಲ. ನಮಗೆ ಏನು ಭಾಳ ಚಿಂತೆ ಆಗ್ಯದ ಅಂದ್ರೆ ಹೊಲಮನಿದ ಭಾಳ ದೊಡ್ಡ ಚಿಂತೆ ಆಗೈತಿ, ರೊಕ್ಕ ರೂಪಾಯಿದನ ಭಾಳ ದೊಡ್ಡ ಚಿಂತೆ ಆಗೈತಿ. ಯಾಕೆ? ನಮಗಿದ ಮಹತ್ವದ್ದಾಯಿತು, ಅದು ಆಗಲಿಲ್ಲ. ಅಂತಹ ಋಷಿಮುನಿಗಳು ಅತ್ಯಮೂಲ್ಯವಾದ ಮಾತನ್ನು ಹೇಳ್ತಾರೆ. ಋಷಿಯ ಮಾತು ಅಂದ್ರೆ ಅದು 100ಕ್ಕೆ 100 ಸತ್ಯ, ಸುಳ್ಳನ ಅಲ್ಲದು. ಋಷಿಯ ಮಾತನ್ನು ಅತ್ಯಂತ ಶ್ರದ್ಧೆಯಿಂದ, ಪೂರ್ಣ ವಿಶ್ವಾಸದಿಂದ ನಾವು ನಂಬಿದ್ದೇವೆ ಅಂದ್ರೆ ಮುಗಿತು, ಜೀವನ ಪಾರಾಯಿತು ಅಂತ ಅರ್ಥ. ಅವ್ರು ಹೇಳ್ತಾರ, ಏಷಃ ದೇವಃ ವಿಶ್ವಕರ್ಮ ಮಹಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟಃ. ಉಪನಿಷತ್ತಿನಲ್ಲಿ ಮಾತನ್ನು ಹೇಳ್ತಾರ. ನಾವು ದೇವರ ಸಲುವಾಗಿ ಏನೇನೋ ಗದ್ದಲ ಮಾಡ್ಕೊಂಡು ಕೂತಿದ್ದೀವಿ. ಅವ್ರು ಹೇಳ್ತಾರೆ ಇಲ್ಲಿ ಕಿವಿ ಮಾತು. ಯಾರ ಮಾತು ನಂಬಬೇಕು? ಯಾರ ದೇವರನ್ನು ಕಂಡಾರಲ್ಲ ಅವ್ರ ಮಾತು ನಂಬಬೇಕು. ಅಂಥವ್ರು ಯಾರದಾರಪ್ಪ ಅಂದ್ರೆ ಋಷಿಗಳಿದ್ರು. ಅವ್ರು ಹೇಳ್ತಾರ, ಏಷಃ ದೇವಃ ವಿಶ್ವಕರ್ಮ ಮಹಾತ್ಮ. ದೇವರಂದ್ರೆ ಯಾರಪ್ಪ? ಕಲ್ಲಾಗಿ ಕುಂತಂಥವನು ದೇವರಲ್ಲ, ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದಂತಹ ವಿಶ್ವಕರ್ಮ ಯಾರಲ್ಲ ಅವನೇ ನಿಜವಾದ ದೇವರು ಅಂತ ಋಷಿಗಳು ಹೇಳ್ತಾರೆ ಇಲ್ಲಿ. ವಿಶ್ವಕರ್ಮ ದೇವರಂದ್ರ ಜೋಳದ ಕಾಳು ತಯಾರು ಮಾಡಿದವ ದೇವ್ರ, ಗೋಧಿ ಕಾಳು ತಯಾರು ಮಾಡಿದವ ದೇವ್ರ, ಎಲ್ಲ ಗಿಡಗಂಟಿಗಳನ್ನು, ವನಸ್ಪತಿಗಳನ್ನು, ಗುಡ್ಡಗಾಡುಗಳನ್ನು ಎಲ್ಲವನ್ನ ಯಾರು ಮಾಡ್ಯಾರಲ್ಲ ಅವ ದೇವರು. ಮಾಡಲಾರ್ದ ಏನ್ರಿ ಅಕ್ಕವೇನಿಲ್ಲ, ಏನೂ ಇಲ್ಲ. ಇದನ್ನೆಲ್ಲ ಒಬ್ಬ ನಿರ್ಮಾಣ ಮಾಡವ ಬೇಕು.
ಅವ ಯಾರು? ವಿಶ್ವಕರ್ಮ. ಈ ವಿಶ್ವವನ್ನು ಕೆತ್ತನೆ ಮಾಡಿದವ ಯಾರು? ದೇವರು. ಮಹಾತ್ಮ. ದೇವರಂದ್ರ ಸಣ್ಣವಲ್ಲ. ದೇವ್ರಂದ್ರೆ ಅಟ್ಟ ಗುಡ್ಯಾಗ ಚಾವಿ ಹಾಕಿ ಚಾವಿ ನಮ್ಮ ಹಂತೇಲಿ ಇಟ್ಕೊಂಡು ಹೋದೀವಿ ಅಂದ್ರೆ ಪೂಜಾರಿ ಹೋಗ್ಯಾನ ಪೂಜೆನೂ ಇಲ್ಲ, ಏನೂ ಇಲ್ಲ. ಪೂಜಾರಿ ಚಾವಿ ಒಳಗೆ ಬಂಧಿಸಲ್ಪಡುವಂತಹ ದೇವ್ರ ಅಟ್ಟ ಸಣ್ಣವಲ್ಲ. ದೇವರ ನಮ್ಮ ಕಲ್ಪನೆಗೂ ಮೀರಿ ಅತೀತವಾಗಿ ಇರುವಂಥ ದೇವರು ಬಹಳ ದೊಡ್ಡವದಾನ, ಮಹಾತ್ಮ, ಮಹಾನ್ ಅದಾನ ದೇವರು, ಸಣ್ಣವಲ್ಲ. ಇಂಥ ದೇವ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡಿದ್ದೀವಿ ನಾವು. ಆದರೆ ಋಷಿಗಳು ಹೇಳ್ತಾರೆ, ಏಷಃ ದೇವಃ ವಿಶ್ವಕರ್ಮ ಮಹಾತ್ಮ. ದೇವ್ರಂದ್ರೆ ಹಿಂಗದಾನ ಮೊದಲ. ಆದರೆ ಇಂಥ ದೇವರು ಎಲ್ಲದಾನವ? ಅದಕ್ಕೆ ಉತ್ತರವನ್ನು ಹೇಳ್ತಾರ, ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ. ಈ ಜಗತ್ತಿನಲ್ಲಿರುವಂಥ ಸಕಲ ಚರಾಚರ ಜೀವರಾಶಿಗಳ ಹೃದಯದಲ್ಲಿ ಪರಮಾತ್ಮ ನೆಲೆಸಿರುವನು. ಎಲ್ಲದಾನ? ನಮ್ಮ ಹೃದಯ ಮಂದಿರದ ಒಳಗಡೆ ಪರಮಾತ್ಮ ಅದಾನ. ಎಲ್ಲದಾನ್ರಿ? ವಿಠ್ಠಲ. ವಿಠ್ಠಲ್ ನಮ್ಮ ಹೃದಯದ ಒಳಗದಾನ. ಅದೇ ಹಂಗ್ರಿ ಪಂಡ್ರಪುರದಾಗ ಒಬ್ಬ ಕೂತಾನಲ್ಲ, ಅವ ಯಾರೇ ಆಗ್ಬೇಕವ? ಯಾರ ಪೈಕಿ ಮತ್ತವ? ಇವನ ಅವ. ಇಲ್ಲೇನು ನಮ್ಮ ಹೃದಯದಾಗ ಅದಾನಲ್ಲ, ಇವನ ವಾರಿ ಮಾಡ್ತಾರೆ. ಇವಂದ ವಾರಿ ಮಾಡಿದ್ರಿ ಈಗ ಮೊನ್ನೆ ಆಷಾಢ ಏಕಾದಶಿ. ಯಾವವ? ಇಲ್ಲೇನು ಒಳಗೆ ಕೂತಾನಲ್ಲ, ಇವನೇ ಅವ. ಮತ್ತು ಹಿಂಗ್ಯಾಕೆ ಮಾಡಿದ್ರಿ? ಗದ್ದಲ ಹಿಡಿಸಿಬಿಟ್ರಲ್ಲ ಇವರು. ನಮಗ ಅನುಕೂಲ ಆಗಲಿ, ತಿಳುವಳಿಕೆ ಬರಲಿ ಅಂತ ಮಾಡಿದ್ರು. ಭಕ್ತಿ ಅನ್ನುವುದು ಸಾಮಾನ್ಯ ಹಂತದಿಂದ ಅತಿ ಉತ್ಕೃಷ್ಟ ಹಂತದವರೆಗೆ ಹೋಗಬೇಕು. ಜ್ಞಾನಪೂರ್ವದ ಭಕ್ತಿ, ಜ್ಞಾನೋತ್ತರ ಭಕ್ತಿ. ಕೃಷ್ಣನೂ ಪೂಜೆಯನ್ನು ಮಾಡ್ತಾ ಇದ್ದ, ರಾಮನೂ ಪೂಜೆಯನ್ನು ಮಾಡ್ತಾ ಇದ್ದ. ಅದಕ್ಕೆ ಪೂಜಾ ಅನ್ನುವಂಥದ್ದು ಯಾವಾಗಲೂ ಇರುವುದೇ. ಆದರೆ ನಿಜವಾಗಿ ದೇವರು ಯಾರಪ್ಪ, ಎಲ್ಲಿ ಅದಾನ ದೇವರು ನಿಜವಾಗಿ ಅಂದ್ರೆ ನಮ್ಮ ಹೃದಯ ಮಂದಿರದ ಒಳಗಡೆ ಅದಾನ. ಅದಕ್ಕೆ ಮಹಾತ್ಮರು ಮೇಲಿಂದ ಮೇಲೆ ನಮಗೆ ಹೇಳುವಂಥ ಉಪದೇಶ ಏನು ಅಂದ್ರೆ, ನಿಮ್ಮ ಮನಸ್ಸು ಸ್ವಚ್ಛಿಟ್ಕೋರಿ, ಮನಸ್ಸು ನಿಮ್ಮ ಭಾವ ಶುದ್ಧವಾಗಿತ್ತು ಅಂದ್ರೆ ಭಾವದ ಮಧ್ಯದಲ್ಲಿಯೇ ಭಗವಂತ ಆವಿಷ್ಕಾರ ಆಗ್ತಾನೆ. ಭಾವದ ಮಧ್ಯದಲ್ಲಿಯೇ ಭಗವಂತನ ವಿಶ್ವರೂಪ ದರ್ಶನವಾಗ್ತದೆ. ಅದಕ್ಕೆ ಭಾವ ಶುದ್ಧ ಇರಬೇಕು ಅಂತ ಹೇಳ್ತಾರೆ. ಸರ್ವೇ ಜನಾ ಸುಖಿನೋ ಭವಂತು ಅಂದಂಥ ಋಷಿಗೆ ಇಡೀ ವಿಶ್ವದಲ್ಲೆಲ್ಲ ದೇವರ ಕಂಡ. ನಮಗೆ ಹಂಗಾಗಲಿಲ್ಲ. ಯಾಕೆ ಅಂದ್ರೆ ನಮ್ಮ ಮನಸ್ಸ ಗದ್ದಲದಿಂದ ಕೂಡ್ಯಾವು. ಮನಸ್ಸಿನಲ್ಲಿ ಕಲ್ಮಶ ಅದ, ಹೊಲಸದ. ಅಲ್ಲಿ ನಾವು ಹೊರಗೆ ಹೋಗಿ ನದಿ ಅಟ್ಟು ಹೊಲಸು ಮಾಡಿ ಬಂದೀವಿ. ಚಂದ್ರಭಾಗ ನದಿ ಎಷ್ಟು ಹೊಲಸಾತದು. ಈ ನಾವು ಭಾರತ ದೇಶದಾಗ ಎಲ್ಲ ನದಿಗಳನ್ನು ತೀರ್ಥ ಅಂತ ಕರೆದಾರ, ಅವು ತೀರ್ಥ ಆಗಿ ಉಳಿದಿಲ್ಲ. ಈಗ ನಾವೇನು ಮಾಡ್ತೀವಿ, ಎಲ್ಲ ಮನ್ಯಾಗ ಪೂಜೆ ಮಾಡಿದ್ದು ಎಲ್ಲ ನಾವು ಓದ್ ನದಿಯಾಗ ಒಗಿತೀವಿ. ಯಾವ್ಯಾಕೆ ಸ್ವಚ್ಛ ಮಾಡೋಲಕ್ಕೆ ನಮಗೇನು? ನದಿ ಹೊಲಸು ಮಾಡಿ ಬಂದೀವಿ. ಆದರೆ ಅವ್ರು ಹೇಳ್ತಾರೆ ಋಷಿಗಳು, ಅವು ತೀರ್ಥವಾಗಿರ್ಲಕ್ಕೆ ಬಿಡ್ರಿ ಅವುಗಳನ್ನು. ನಿಮ್ಮ ಹೊಲಸು ಏನೈತ್ಲ ಅದು ಮನಸ್ಸಿನಾಗೈತಿ. ನಿಮ್ಮ ಹೃದಯ ಹೊಲಸಾಗಿರುವುದರಿಂದ ಭಗವಂತ ಕಾಣ್ತಾ ಇಲ್ಲ. ಸ್ವಲ್ಪ ಹೃದಯವನ್ನು ಸ್ವಚ್ಛ ಮಾಡಿ ನೋಡು, ನೀನೇ ದೇವರ ದೀಪ. ಹೊರಗೆಲ್ಲ ದೇವರದಾನ? ನೀನ ದೇವರದಿ ಅಂತಲೇ ನಮ್ಮ ವೇದಶಾಸ್ತ್ರಗಳು ಹೇಳಿದ್ದು. ಋಷಿ ಮುನಿಗಳೆಲ್ಲ ಘಂಟಾ ಘೋಷವಾಗಿ ವೇದಗರ್ಜನೆಯನ್ನ, ಶಾಸ್ತ್ರ ಘರ್ಜನೆಯನ್ನ ಮಾಡಿದ್ದೇನಪ್ಪ ಅಂದ್ರೆ ಇದನ್ನೇ. ತತ್ವಮಸಿ ಅಂತ ಋಷಿಗಳ ಉಪದೇಶವನ್ನು ಮಾಡಿದರು.
ಮಮ ಏವ ಅಂಶಃ ಜೀವಲೋಕೆ ಜೀವಭೂತ ಸನಾತನಃ ಅಂತ ಭಗವದ್ಗೀತೆ ಹೇಳಿತು. ಅಯಮಾತ್ಮ ಬ್ರಹ್ಮ ಅಂತ ಮಾಂಡುಕ್ಯ ಉಪನಿಷತ್ತು ಹೇಳಿತು. ಪ್ರಜ್ಞಾನಂ ಬ್ರಹ್ಮ ಅಂತ ಋಗ್ವೇದ ಹೇಳಿತು. ಇಷ್ಟೆಲ್ಲ ಹೇಳಿದರು ಶಂಕರಾಚಾರ್ಯರು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಹೇಳಿದರು. ವನವೆಲ್ಲ ನೀವೇ, ವನದೊಳಗಣ ದೇವತರುವೆಲ್ಲ ನೀವೇ ಅಂತ ಅಕ್ಕ ಮಹಾದೇವಿ ಹೇಳಿದರು. ಇವರೆಲ್ಲ ಹೇಳಿದರು. ಆದರೂ ನಮಗೆ ತಿಳಿತಾ ಇಲ್ಲಲ್ಲ, ಯಾಕೆ ಅಂತ ಕೇಳಿದರೆ ಆಸಕ್ತಿಯಿಂದ ನಾವು ಕೇಳ್ತಾ ಇಲ್ಲ. ಇದನ್ನು ತಿಳ್ಕೋಬೇಕು. ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ. ದೇವರು ಯಾವುದೋ ಒಬ್ಬ ಅವತಾರಿ ಮಹಾತ್ಮನ ಹತ್ತಿರ ಅಷ್ಟ ಇರ್ತಾನ ಅಂತ ಹಿಂಗಲ್ಲ. ಭಾರತೀಯ ಅಧ್ಯಾತ್ಮಶಾಸ್ತ್ರ ಏನು ಹೇಳ್ತದಂದ್ರೆ, ಭಾರತ ದೇಶದ ತತ್ವಶಾಸ್ತ್ರ ಏನು ಹೇಳ್ತದಂದ್ರೆ, ಪ್ರತಿಯೊಂದು ಜೀವಿಯ ಒಳಗಡೆ ವಿಶ್ವ ಸೃಷ್ಟಾರನೇ ಕುಂತಾನ ಅಂತ ನಮ್ಮ ತತ್ವಶಾಸ್ತ್ರ ಹೇಳ್ತದೆ. ಆದರೆ ನಮಗೆ ಈ ಕಡೆ ಲಕ್ಷ್ಯ ಇಲ್ಲ. ಇರ್ಲಿ ಬಿಡಿ, ಏನೋ ಹೇಳ್ಯಾರ ಹಿಂದಿನವರು, ನಮಗೆ ಯಾಕೆ ಬೇಕಾ ಗದ್ದಲಾತ್. ನಾವು ಗದ್ದಲಲ್ಲದು, ನಮ್ಮ ಒಳಗಡೆ ಅಡಗಿ ಕುಳಿತಂತಹ ಶಕ್ತಿ ಏನು ಸಾಮಾನ್ಯ ಅಲ್ಲ, ಪರಮಾತ್ಮ ಅಡಗಿ ಕುಂತಾನ ನಮ್ಮ ಒಳಗೆ. ನಾವು ಮತ್ತು ಪರಮಾತ್ಮಾಗ ನೈವೇದ್ಯ ಮಾಡಿ ಉಣ್ಣಪಾತ್ ಒಳಗೆ ತೊಗೊಂಡು ಹೋದೆ ಗುಡಿ ತಕ. ಅವ ದೇವ್ರಂದ, ಇಲ್ಯಾಕೆ ಬಂದೆವು ಮರಾಯ, ನಿನ್ನ ಒಳಗ ಕೂತ ನೀ ಕಣ್ಣು ಮುಚ್ಚು ತುಸು ಧ್ಯಾನ ಅದು ಮಾಡಿದ್ದೆ ಅಂದ್ರೆ, ಜಪ ತಪ ಒಂದು ತುಸು ಮಾಡಿದ್ದಿ ಅಂದ್ರೆ, ಕಾಯೇಂದ್ರಿಯ ಸಿದ್ಧಿ ಅಶುದ್ಧಿ ಕ್ಷಯಾತ್ ತಪಸಃ. ಪತಂಜಲಿ ಮಹರ್ಷಿಗಳು ಹೇಳ್ತಾರ, ಒಂದು ತುಸು ವಿಚಾರ ಮಾಡಪ್ಪ, ನೀನು ದೇವರನ್ನು ಕಾಣ್ಲಾಕ ಯಾಕೆ ಅಸಮರ್ಥ ಆದಿ? ನಿನಗ ಯಾಕೆ ದೇವರು ಕಾಣವಲ್ಲ? ಹಿಂದಿನ ಅವ್ರಿಗೆ ಯಾಕೆ ಕಂಡಿದ್ದ? ಎಲ್ಲೋ ಒಂದು ತಪ್ಪೈತಿ ಅಂತ ಹೇಳಿದ್ರು ಅವರು. ನಿನ್ನ ಶರೀರ ಮೊದಲ ಹೊಲಸಾಗ್ಯದ. ಮೊದಲನೇದು ಶರೀರ ಸ್ವಚ್ಛ ಇರ್ಬೇಕು. ಏನ್ರಿ ಈಗ ಸ್ನಾನ ಮಾಡಿ ಬಂದಿದ್ದೀವಲ್ಲ, ಸ್ನಾನ ಮಾಡಿ ಬಂದರಿ, ಆದ್ರೆ ಯಾರದೋ ಒಂದು ತುತ್ತು ಕಸ್ಕೊಂಡು ತಿಂದ ಈ ಕಡೆ ಬಂದಿದ್ರಿ ಅಂದ್ರೆ ಶರೀರ ಹೊಲಸಾಗೈತಿ ಅಂತ ಅರ್ಥ. ಬೆವರು ಸುರಿಸಿ ನಾವು ದುಡಿದು ಇನ್ನೊಬ್ಬರಿಗೆ ಉಣಿಸಬೇಕಲ್ಲ, ಅದು ಶರೀರದ ಶುದ್ಧಿ. ಕಾಯೇಂದ್ರಿಯ ಸಿದ್ಧಿ ಅಶುದ್ಧಿ ಕ್ಷಯಾತ್ ತಪಸಃ. ಶರೀರ ನಮ್ಮ ನಿಯಂತ್ರಣದಾಗಿರಬೇಕಿದು. ಪರಮಾತ್ಮ ನಮಗಿಂಥ ದೇಹವನ್ನು ಕೊಟ್ಟಾನಂದ್ರೆ ಇದನ್ನು ಸರಿಯಾಗಿ ಇಟ್ಕೊಳ್ಳೋಕ್ಕರೆ ಕಲಿಬೇಕು ನಾವು. ನಮ್ಮ ನಿಯಂತ್ರಣದಾಗನೇ ಇಲ್ಲ ಶರೀರ. ಈಗ ಅಂಗಡಿ ಮುಂದೆ ಹಾಶಿ ಹೋಗೋದ್ರೊಳಗಾಗಿನ ಒಂದು ಕಪ್ ಚಾ ಕುಡಿ ಅಂತ ಹೇಳ್ತೈತೆ ಶರೀರ. ನಮ್ಮ ನಿಯಂತ್ರಣದಾಗ ಐತೆ ಕೊಡೋದಪ್ಪ. ಹೋಟೆಲ್ದಾಗ ಹೋಗಿ ಚಾ ಕೊಡೋದ, ನಿಯಂತ್ರಣ ತಪ್ಪಿತ್ತು. ಆ ಬಳಿಕ ಮುಂದೆ ಹೋಗೋದ್ರಾಗ ಒಂದು ಸ್ಟಾರ್ ಚೀಟಿ ಕಂಡಿತ್ತು. ತಿನ್ನು, ಬಾಯಿ ಹಾಕೋ, ರವಾ ರವಾ ಮಾಡ್ಲಾಗ್ತದ, ತಿನ್ನು ಅಂತ ಹೇಳಿತ್ತು. ತಿಂದ ಸ್ಟಾರ್ ಚೀಟಿ. ಅವ ದೇವ್ರ 32 ಹಲ್ಲು ಕೊಟ್ಟಿದ್ನಿ, ಎಲ್ಲಿ ಹೋಗ್ಯಾವ ಓತ್ ನೋಡ್ಲಾಕ ಬಂದ ನಾವು. ಹೊಳ್ಳಿ ಇಲ್ಲೆಲ್ಲಿ ಹಲ್ಲು ಸಿಗ್ತಾವ? ತಂಬಾಕ ಸ್ಟಾರ ತಿಂದು ಏನು ಇಲ್ಲ, ಹಲ್ಲ ಸಿಗುವಲ್ಲು. ಎಷ್ಟು ಶರೀರವನ್ನು ಕೆಡಿಸಬೇಕು ಅಷ್ಟು ಕೆಡಿಸಿಬಿಟ್ಟಿವಿ. ಅಶುದ್ಧಿ ಕ್ಷಯಾತ್. ನಮ್ಮ ಶರೀರದಲ್ಲಿ ಹೊಲಸದ, ಮನಸ್ಸಿನಲ್ಲದ, ಬುದ್ಧಿಯಲ್ಲದ. ಇವೆಲ್ಲ ಸ್ವಚ್ಛ ಮಾಡಕೋ, ನಿನ್ನ ಒಳಗಿರುವಂಥ ದೇವರು ತಾನ ಹೊರಗೆ ಬರ್ತಾನ. ಎಮೇಲೆ ಹೋಗೋದಾನ? ನಾವು ಏನು ಮಾಡಬೇಕಾಗ್ಯದ? ಕಾಜೇನೈತ್ಲ, ಆ ಕಾಜಿನ ಮೇಲೆ ಇರುವಂತಹ ಧೂಳನ್ನು ಒರೆಸಿ ತೆಗಿಬೇಕಾಗ್ಯದ. ಅವಾಗ ಒಳಗೇನೈತೆ ಅದು ಹೊರಗೆ ಕಂಡೇ ಕಾಣ್ತದೆ. ಒಳಗೆ ಏನದಪ್ಪ? ನಮ್ಮ ಒಳಗೆ ಹೊಕ್ಕ ನೋಡಿದ್ರೆ ನಾವು ಯಾರೂ ಕೂಡ ಪ್ರಾಪಂಚಿಕರೇ ಅಲ್ಲ. ಸ್ವಭಾವೋ ಅಧ್ಯಾತ್ಮ ಮುಚ್ಚತೆ. ಇದು
ಋಷಿಯ ಆದೇಶ. ನಮ್ಮ ಒಳಗೇನದ? ಪ್ರಪಂಚ ಇಲ್ಲ. ನಾವು ತಿಳ್ಕೊಂಡಿದ್ದೀವಿ ಒಂದು ಬುಟ್ಟಿ ಅಕ್ಕಿ ಕಾಳು ಒಗೆದು ಕೂಡಲೇ ನಾವು ಪ್ರಾಪಂಚಿಕರಾದೀವಿ ಅಂತ. ನಾವೆಲ್ಲ ಶಾಣ್ಯಾರು ದೀಡ್ ಪಂಡಿತರು ಏನು ತಿಳ್ಕೊಂಡಿದ್ದೀವಿ? ಇಲ್ರಿ, ನಾವು ಪ್ರಾಪಂಚಿಕರಾದೀವಿ. ನಮ್ಮನ್ನು ಪ್ರಾಪಂಚಿಕ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ ವಿಶ್ವದಲ್ಲಿ. ಯಾಕೆ ಅಂದ್ರೆ ಋಷಿಗಳು ಹೇಳ್ತಾರ, ಸ್ವಭಾವೋ ಅಧ್ಯಾತ್ಮ ಮುಚ್ಚತೆ. ನಮ್ಮ ಸ್ವಭಾವವೇ, ನಮ್ಮ ಒಳಗಡೆ ಇರುವಂಥದ್ದೇ ಪರಮಾತ್ಮ ತತ್ವ ಅದ, ಅಧ್ಯಾತ್ಮ ಅದ. ಅದನ್ನು ಬಿಟ್ಟು ಏನೂ ಇಲ್ಲ. ಮತ್ತು ಹಂಗಾದ್ರೆ ಈಗ ನಡೆದೈತಿಲ್ಲ ಇದು ಏನ್ರಿ? ತಿಳಿಲಾರ್ದವ್ರ ಶಾಲೆ ಒಳಗೆ ಎಲ್ಲ ನಡೆದೈತಿ. ತಿಳಿದವ್ರ ಶಾಲೆ ಒಳಗಿದು ಏನೂ ಇಲ್ಲ, ಬರೀ ಅಧ್ಯಾತ್ಮ ಅಷ್ಟ ಐತಿ. ನಾವ್ಯಾರು ಪ್ರಾಪಂಚಿಕರಲ್ಲ. ಮತ್ತು ಹಿಂಗೆ ಹೇಳ್ಕೋತ ಜರ್ ಹೋದ್ರಿ ಅಂದ್ರೆ ಹೊರಗೆ ಹೇಳೋದು ಅಲ್ಲದು, ನಮ್ಮ ಒಳಗೆ ನಾವು ತಿಳ್ಕೊಳ್ಳೋದು. ಬಳಸದಿರು ಅದ್ವೈತವನು ಬಾಹ್ಯದಲ್ಲಿ ನಿನ್ನೊಳಗೆ ಏಕೋ ಭಾವನೆಯೊಡಗೂಡು. ನಿಜಗುಣ ಶಿವಯೋಗಿಗಳವ್ರು ಹೇಳ್ತಾರೆ, ಹೊರಗೆ ಹೇಳ್ಕೋತ ಅಡ್ಡಾಡಬೇಡ ಭಾಳ. ನಾನ ದೇವರಾಗೇನಿ ಅತ್ ಮತ್ತೆ ಜನ ನಿನ್ನ ಅಪಹಾಸ್ಯ ಮಾಡ್ತಾರೆ. ಹೊರಗೆ ಹೇಳೋ ಮಾತಲ್ಲದು. ಇದು ನಮ್ಮೊಳಗೆ ನಾವು ತಿಳ್ಕೊಂಡು ನಾವು ದೇವರಾಗಿ ಶಾಂತವಾಗಿ ಕುಂತ್ಕೊಂಡು ಹೋಗುವುದದ. ದೇವರನ್ನು ಕಂಡನೆ ಅಂತ ಹೇಳಿದ ಅಂದ್ರೆ ಅವ ಕಂಡಿಲ್ಲ ಅಂತ ಅರ್ಥ. ಹೇಳಕ್ಕೆ ಹೋಗಬಾರ್ದು. ನನ್ನ ಮನಸ್ಸು ಶಾಂತ ಆಗೈತಿ ಅಂತ ಹೇಳಿದ ಅಂದ್ರೂ ಅವನ ಮನಸ್ಸು ಶಾಂತ ಆಗಿಲ್ಲ. ತಣ್ಣಗೆ ಅವ ಶಾಂತ ಆದ ಅಂದ್ರೆ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ, ಗಪ್ಪಾಗಿ ಬಿಟ್ಟಿರ್ತಾನೆ. ನಿದ್ದೆ ಹತ್ತೈತೋ ಇಲ್ಲೋ ಅಂತ ಕೇಳಿದ್ರಪ್ಪ. ಒಬ್ಬ ಹುಡುಗ ಭಾಳ ಶಾಣ ಇದ್ದ, ಸರ್ ನನಗೆ ನಿದ್ದೆ ಹತ್ತೈತೆ ಅಂದ ನಾವು. ಮಾಸ್ತರ್ ಏನು ಹೇಳಿದರು? ನೀವೊಬ್ಬನೇ ಈ ಕಡೆ ಬಾ, ಮಕ್ಕೊಂಡವ್ರು ಮಕ್ಕಳು ಎತ್ತು ಹೇಳಿದ್ರು ಅವರು. ನಿದ್ದೆ ಹತ್ತೈತಿ ಅಂತ ಹೇಳುವುದಿರಂಗಿಲ್ಲ. ನಿದ್ದೆ ಹತ್ತಿದಾಗ ಇವನ ಇರಂಗಿಲ್ಲ, ನಿದ್ದೆ ಒಂದೇ ಇರ್ತೈತಿ. ಹಂಗೆ ಶಾಂತ ಚಿತ್ತವಾದಾಗ ಬರೀ ಅಧ್ಯಾತ್ಮ ಒಂದೇ ಇರ್ತದೆ, ನಾವ್ಯಾರೂ ಇರುವುದಿಲ್ಲ. ಇದೆಲ್ಲ ಪ್ರಪಂಚದ ಗದ್ದಲ್ಲಿ ಎಲ್ಲಿ ತನಕ? ನಿದ್ದೆ ತನಕ ಅಟ್ಟ ಇದು. ನೀವೇನು ಕೋಟಿಗಟ್ಟಲೆ ದ್ರಾಕ್ಷಿ ಬೆಳೆದು ಎಲ್ಲಿ ತನಕ ಹೋಗ್ಕತ್ತಿದು? ಕನಸಿನ ತಕ ಬರ್ತೈತೆ. ಭಾಳ ಅಂದ್ರೆ ಗಾಢ ನಿದ್ರೆ ಹತ್ತಿತು ಅಂದ್ರೆ ದ್ರಾಕ್ಷಿ ಎಲ್ಲ ಊರಾಗ ಉಳಿದಿರ್ತೈತಿ, ನೀವು ಎಲ್ಲೋ ಹೋಗಿಬಿಟ್ಟಿರ್ತೀರಿ. ರೊಕ್ಕನೂ ಇರಂಗಿಲ್ಲ, ಆಸ್ತಿ ಇರಂಗಿಲ್ಲ, ಏನೂ ಇರಂಗಿಲ್ಲ. ಬೇಕಾದಂಥ ಜಗಳಾಗಿದ್ರೂ ಜಗಳ ಇಲ್ಲೇ ಇರ್ತೈತಿ, ಇವ ಬೇರೆನ ಹೋಗಿಬಿಟ್ಟಿರ್ತಾನೆ. ಆದ್ದರಿಂದ ಋಷಿಗಳು ಹೇಳುವುದು ಸ್ವಭಾವೋ ಅಧ್ಯಾತ್ಮ ಮುಚ್ಚತೆ. ನಮ್ಮ ಒಳಗಡೆ ಏನದಲ್ಲ ಅದು ಅಧ್ಯಾತ್ಮದ ಪ್ರಪಂಚ ಇಲ್ಲ. ನಾವೆಲ್ಲರೂ ವಾಸ್ತವಿಕವಾಗಿ ಸಂಸಾರಿಗಳಲ್ಲ. ಯಾರಪ್ಪ? ಪಾರಮಾರ್ಥಿಕ ಜೀವಿಗಳು. ಅದಕ್ಕೆ ಅಂತಹ ಒಂದು ತತ್ವವನ್ನು ಋಷಿಗಳು ಹೇಳಿದರು. ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ. ಎಂಥ ಮಾತದ, ಇದನ್ನು ಸರಿಯಾಗಿ ಮನನ ಮಾಡ್ಲಿಕ್ಕೆ ಕಲಿಬೇಕು. ನಮ್ಮೊಳಗೆ ದೇವರದಾನಪ್ಪ ಇದನ್ನು ಭಾವಿಸಬೇಕು. ಅಂತಹ ಒಂದು ಅದ್ವಿತೀಯವಾದ ತತ್ವವನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಂಡಿವಿ ಅಂದ್ರೆ ನಮ್ಮ ಜೀವನ ಜೋಳದ ಬೀಜ ಇದ್ದದ್ದು ಜೋಳದ ತೆನೆಯಾಯಿತು ಅಂತ ಅರ್ಥ. ಸಫಲ ಆಯ್ತಪ್ಪ, ಸಾರ್ಥಕ ಆಯ್ತು ಜೀವನ ಅಂತ ಅರ್ಥ. ಹಂಗೆ ನಾವೆಲ್ಲರೂ ಸಾರ್ಥಕವಾದ ಜೀವನವನ್ನು ಕಳೆಯುವವರಾಗಬೇಕು. ನಮ್ಮೆಲ್ಲರ ಜೀವನ ಸಾರ್ಥಕವಾಗಬೇಕು. ಅದು ಕೇವಲ ಅಧ್ಯಾತ್ಮದಿಂದ ಮಾತ್ರ ಸಾಧ್ಯ, ಉಳಿದುದರಿಂದ ಆಗೋದಿಲ್ಲ. ಗಿರಿಮಕ್ಕಳಾಗಿ ಬಂಗಾರ ಹೂ ಹಾರಿಸಿದ ಬಳಿಕ ಸಾರ್ಥಕ ಆತು ಅಂತ ಕೆಲವೊಬ್ಬರು, 100 ಎಕರೆ ಆಸ್ತಿ ಆದ ಬಳಿಕ ಸಾರ್ಥಕ ಆಯಿತು ಅಂತ ಕೆಲವೊಬ್ಬರು, 1000 ಕೋಟಿಯನ್ನು ಗಳಿಸಿದ ಬಳಿಕ ಸಾರ್ಥಕ ಆಯಿತು ಅಂತ ಇನ್ನೊಬ್ಬರು. ಇವ್ಯಾವ ಸಾರ್ಥಕತೆಯ ದಾರಿಗಳಲ್ಲ, ಅಧ್ಯಾತ್ಮ ಒಂದೇ ಸಾರ್ಥಕತೆಯ ಶಾಶ್ವತ ದಾರಿ. ಆದ್ದರಿಂದ ನಾವೆಲ್ಲರೂ
ಆಧ್ಯಾತ್ಮಿಕ ವ್ಯಕ್ತಿಗಳಾಗೋಣ ಅಂತ.